ಈಗ ನಾವು ತ್ರಿಭುಜಗಳು ಪಾಠದ LBAಯ 3 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. 4ನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆಗಳು. 47ನೇ ಪ್ರಶ್ನೆ, ತ್ರಿಭುಜ ABCಯಲ್ಲಿ ಕೋನ ADC = ಕೋನ BAC ಆಗುವಂತೆ DUBC ಮೇಲಿನ ಒಂದು ಬಿಂದುವಾಗಿದೆ. ಹಾಗಾದರೆ AC² = BC × CD ಎಂದು ಸಾಧಿಸಿ. ಇಲ್ಲಿ ಚಿತ್ರವನ್ನು ಕೊಟ್ಟಿಲ್ಲ, ನಾವು ಚಿತ್ರವನ್ನು ಹಾಕೋಬೇಕಾಗಿದೆ. ಇಲ್ಲಿ ತ್ರಿಭುಜ ABC, ಮೊದಲಿಗೆ ತ್ರಿಭುಜ ABCಯ ಚಿತ್ರವನ್ನು ಬಿಡಿಸೋಣ. ತ್ರಿಭುಜ ABC, ಇಲ್ಲಿ ADC = ಇಲ್ಲಿ ನಾವು ಮೊದಲು ಹೆಸರು ಕೊಟ್ಟುಕೊಳ್ಳೋಣ. ABC ತ್ರಿಭುಜ ಕೋನ ADC = BAC ಆಗುವಂತೆ DUBCಯ ಮೇಲಿನ ಒಂದು ಬಿಂದು. ನಾವಿಲ್ಲಿ D ಬಿಂದುವನ್ನು ಗುರುತಿಸೋಣ, ADಯನ್ನು ಸೇರಿಸೋಣ. ಅಂದರೆ ಇಲ್ಲಿ ಕೋನ BAC = ಕೋನ ADC ಆಗುತ್ತೆ. ಕೋನ BAC = ಕೋನ ADC ಆಗುತ್ತೆ. ಕೋನ ADC = ಕೋನ BAC ಆಗುವಂತೆ D ಇದು BCಯ ಮೇಲಿನ ಒಂದು ಬಿಂದು. ಈಗ ನಾವು ಏನನ್ನು ಸಾಧಿಸಬೇಕು? AC² = BC × CD ಅಂತ ಸಾಧಿಸಬೇಕಾಗಿದೆ. ನಾವೀಗ 2 ತ್ರಿಭುಜಗಳನ್ನು ತಗೊಳ್ಳೋಣ. ಯಾವ 2 ತ್ರಿಭುಜ ಅಂತಂದರೆ, ಮೊದಲಿಗೆ ಇದ್ದಂತಹ ತ್ರಿಭುಜ ABC ಮತ್ತು ನಂತರ ಉಂಟಾದಂಥ ತ್ರಿಭುಜ ADCಯನ್ನು ತಗೊಳ್ಳೋಣ. ಇಲ್ಲಿ ABC ಮತ್ತು ADCಗಳಲ್ಲಿ ಯಾವ ಕೋನಗಳು ಸಮವಾಗಿರ್ತವೆ? ಒಂದು ಕೋನ ಕೊಟ್ಟಿದ್ದಾರೆ ನಮಗೆ, BAC = ADC. ಮತ್ತು ಕೋನ C ಏನಿದೆ, ಸಾಮಾನ್ಯ ಕೋನ ಆಗುತ್ತೆ. ಕೋನ C ಈ ದೊಡ್ಡ ತ್ರಿಭುಜ, ಮೊದಲು ಇದ್ದ ತ್ರಿಭುಜ ABCಯ ಕೋನವೂ ಹೌದು, ಮತ್ತು T ಬಿಂದುವನ್ನು ಎಳೆದು ADಯನ್ನು ಸೇರಿಸೋದ್ರಿಂದ ಉಂಟಾದಂಥ ಇನ್ನೊಂದು ತ್ರಿಭುಜ ADCಯ ಕೋನನೂ ಹೌದು. C ಇದು ಸಾಮಾನ್ಯ ಕೋನ ಆಗುತ್ತೆ. ಮತ್ತು ADC = BAC ಅಂತವರು ಕೊಟ್ಟಿರೋದ್ರಿಂದ ನಾವು ಸುಲಭವಾಗಿ ಈ 2 ತ್ರಿಭುಜಗಳು ಸಮರೂಪಿ ಅಂತ ಸಾಧಿಸ್ಬೋದು. ಅದಕ್ಕೆ ಮೊದಲಿಗೆ ಕೊಟ್ಟಂತಹ ತ್ರಿಭುಜ, ನಂತರ ಉಂಟಾದಂಥ ತ್ರಿಭುಜಗಳ ಹೆಸರನ್ನು ಬರೆಯೋಣ. ಬರ್ಕೊಳ್ಳುವಾಗ ಆರ್ಡ್ರನ್ನು ಬರೆಯೋಣ. ತ್ರಿಭುಜ, ಇಲ್ಲಿ A ಕೋನವು D ಕೋನಕ್ಕೆ ಸಮ ಇರೋದ್ರಿಂದ ತ್ರಿಭುಜ BAC. ತ್ರಿಭುಜ BAC ಮತ್ತು ತ್ರಿಭುಜ ADCಗಳಲ್ಲಿ ಇಲ್ಲಿ ನಾವು ಸಮಕೋನಗಳನ್ನು ಅನುರೂಪವಾಗಿ ಅಂದರೆ ಅನುಕ್ರಮವಾಗಿ ಕ್ರಮವಾಗಿ ತಗೊಂಡಿದ್ದೀವಿ. C ಸಾಮಾನ್ಯ ಕೋನ ಬರುತ್ತೆ, ಮತ್ತು A ಬಿಂದುವಿನಲ್ಲಿ ಉಂಟಾದ ಕೋನ BACಯು D ಬಿಂದುವಿನಲ್ಲಿ ಉಂಟಾದ ಕೋನ ADCಗೆ ಸಮ ಇರೋದರಿಂದ ಇಲ್ಲಿ ಸಮಕೋನಗಳು ಅನುಕ್ರಮವಾಗಿರುವಂತೆ ತಗೊಂಡ್ರೆ ನಮಗೆ ಅನುಕೂಲ ಆಗುತ್ತೆ. ಈಗ ನಾವು ಸಮನಾದ ಕೋನಗಳನ್ನು ಬರೆಯೋಣ. ಮೊದಲಿಗೆ ಕೊಟ್ಟಿದ್ದಾರೆ ಅವರು, ಕೋನ BAC = ಕೋನ ADC. ಇದು ದತ್ತ ಆಗುತ್ತೆ. ಕೋನ BAC = ಕೋನ ADC. ಕಾರಣ ಏನು? ದತ್ತ. ನಂತರ ಸಾಮಾನ್ಯ ಕೋನವನ್ನು ಬರೆಯೋಣ. ಯಾವ ಕೋನ? C ಕೋನ. ಕೋನ C = ಕೋನ C ಬಿಂದುವಿನಲ್ಲಿ ಒಂದೇ ಒಂದು ಕೋನ ಇರೋದ್ರಿಂದ ಕೋನ C = ಕೋನ C, ಸಾಮಾನ್ಯ ಕೋನ. ಸಾಮಾನ್ಯ ಕೋನ. ಆದ್ದರಿಂದ ಈ 2 ತ್ರಿಭುಜಗಳು ಸಮರೂಪಿ. ಯಾಕೆ? ಕೋಕೋ ನಿರ್ಧಾರಕ ಗುಣದ ಆಧಾರದ ಮೇಲೆ. ತ್ರಿಭುಜ BC ಸಮರೂಪಿ ತ್ರಿಭುಜ ADC. ಕಾರಣ ಕೋಕೋ ನಿರ್ಧಾರಕ ಗುಣ. ಈಗ ನಾವು ಅನುರೂಪ ಬಾಹುಗಳ ಅನುಪಾತವನ್ನು ಸರಿದೂಗಿಸೋಣ. ನಮಗೆ ಗೊತ್ತಿದೆ, 2 ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಅದಕ್ಕೆ ಎಲ್ಲ ಅನುರೂಪ ಬಾಹುಗಳ ಅನುಪಾತವನ್ನು ಬರೆಯೋಣ. BA/AD =
ಬಿ ಎ ಬೈ ಎ ಡಿ ಈಕ್ವಸ್ ಎ ಸಿ ಬೈ ಡಿ ಸಿ, ಎ ಸಿ ಬೈ ಡಿ ಸಿ ಈಕ್ವಸ್ ಬಿ ಸಿ ಬೈ ಎ ಸಿ. ಏನಾಯಿತು? ಬಿ ಎ ಬೈ ಎ ಡಿ ಈಕ್ವಸ್ ಎ ಸಿ ಬೈ ಡಿ ಸಿ ಈಕ್ವಸ್ ಬಿ ಸಿ ಬೈ ಎ ಸಿ. ಈಗ ನಾವು ಈ ಎರಡು ಜೊತೆ ಬಾಹುಗಳ ಅನುಪಾತಗಳನ್ನು ತಗೊಳ್ಳೋಣ ಮತ್ತು ಓರೆ ಗುಣಾಕಾರ ಮಾಡೋಣ. ಏನಾಯಿತು? ಎ ಸಿ ಇಂಟು ಎ ಸಿ ಈಕ್ವಸ್ ಬಿ ಸಿ ಇಂಟು ಡಿ ಸಿ ಆಗುತ್ತೆ. ಬಿ ಸಿ ಇಂಟು ಡಿ ಸಿ, ಎ ಸಿ ಇಂಟು ಎ ಸಿ ಏನಾಯಿತು? ಎ ಸಿ ಸ್ಕ್ವೇರ್ ಈಕ್ವಸ್ ಇಲ್ಲಿ ಏನನ್ನು ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ? ಡಿ ಸಿ ಇಂಟು ಸಿ ಡಿ. ಅದು ನಮಗೆ ಸಿಕ್ತು, ಬಿ ಸಿ ಇಂಟು ಸಿ ಡಿ. 48ನೇ ಪ್ರಶ್ನೆ. ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜವಾಗಿದ್ದು ಪಿ ಬಿಂದುವು ಎ ಬಿಯನ್ನು 2:3 ಹಾಗೂ ಕ್ಯೂ ಬಿಂದುವು ಡಿ ಸಿಯನ್ನು 4:1 ಅನುಪಾತದಲ್ಲಿ ವಿಭಾಗಿಸಿದರೆ ಒ ಎ = 2 × ಒ ಸಿ ಎಂದು ಸಾಧಿಸಿ. ಇಲ್ಲಿ ನಮಗೆ ಯಾವ ಅನುಪಾತವನ್ನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಪಿ ಬಿಂದು ಎ ಬಿಯನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತೆ? 2:3 ಅನುಪಾತದಲ್ಲಿ ವಿಭಾಗಿಸುತ್ತೆ. ಕ್ಯೂ ಬಿಂದುವು ಸಿ ಡಿಯನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತೆ? 4:1 ಅನುಪಾತದಲ್ಲಿ. ಇಲ್ಲಿ ನಾವು ಈ ಎರಡೂ ತ್ರಿಭುಜಗಳನ್ನು ಸಮರೂಪಿ ಅಂತ ಸಾಧಿಸಬೇಕಾಗತ್ತೆ. ಯಾಕೆ ಅಂತಂದರೆ ನಾವು ಒ ಎ = 2 ಒ ಸಿ ಅಥವಾ ಒ ಎ ಬೈ ಒ ಸಿ = 2/1 ಅಂತ ಸಾಧಿಸಬೇಕಾಗತ್ತೆ. ಅದಕ್ಕೆ ನಾವು ಇಲ್ಲಿ ತ್ರಿಭುಜಗಳು ಸಮರೂಪಿಗಳು ಮತ್ತು ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅನ್ನೋದನ್ನು ತೆಗೆದುಕೊಳ್ಳೋದ್ರಿಂದ ಈ ಎರಡೂ ತ್ರಿಭುಜಗಳು ಸಮರೂಪಿಗಳು ಅಂತ ಸಾಧಿಸಬೇಕಾಗತ್ತೆ. ಅದಕ್ಕಿಂತ ಮೊದಲು ಇಲ್ಲಿ ನಮಗೆ ಎ ಪಿ ಮತ್ತು ಕ್ಯೂ ಸಿಗಳು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳಾಗ್ತವೆ. ಎ ಪಿ ಬೈ ಕ್ಯೂ ಸಿ ಏನಾಗುತ್ತೆ ಅಂತ ನಾವು ನೋಡ್ಕೋಬೇಕು. ಇಲ್ಲಿ ನಾವು ಎ ಪಿ ಬೈ ಕ್ಯೂ ಸಿ ಅಂದರೆ ಯಾವ ಅನುಪಾತ ಬರುತ್ತೆ ಅನ್ನೋದನ್ನು ನೋಡಿಟ್ಕೊಳ್ಳೋಣ ಮೊದಲಿಗೆ. ಯಾಕೆ ಅಂತಂದರೆ ಈ ಎರಡು ತ್ರಿಭುಜಗಳು ಸಮರೂಪಿಗಳು ಅಂತ ಆದಮೇಲೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ. ಅದಕ್ಕೆ ನಾವು ಮೊದಲಿಗೆ ಬರ್ಕೊಳ್ಳೋಣ. ಇಲ್ಲಿ ನಾವು ಎ ಪಿ ಬೈ ಎ ಬಿ ತಗೊಳ್ಳೋಣ. ಹಾಗೆಯೇ ಇಲ್ಲಿ ಸಿ ಕ್ಯೂ ಬೈ ಸಿ ಡಿ ತಗೊಳ್ಳೋಣ. ಆಮೇಲೆ ಎ ಪಿ ಬೈ ಸಿ ಕ್ಯೂ ಅನುಪಾತವನ್ನು ತಗೊಳ್ಳೋಣ. ಯಾಕೆ ಬೇಕಾಗುತ್ತೆ ಅಂದರೆ ಅವು ಈ ಎರಡೂ ತ್ರಿಭುಜಗಳ ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳಾಗ್ತವೆ. ಅವುಗಳ ಅನುಪಾತ ನಮಗೆ ಬೇಕಾಗತ್ತೆ. ಅದಕ್ಕೆ ಇಲ್ಲಿ ಎ ಪಿ ಬೈ ಎ ಬಿ ಚಿತ್ರದಲ್ಲಿ ಅಂತ ಮೊದಲಿಗೆ ಬರ್ಕೊಳ್ಳೋಣ. ಚಿತ್ರದಲ್ಲಿ ಎ ಪಿ ಬೈ ಎ ಬಿ = ಎ ಪಿ ಅಂದರೆ 2, ಇಲ್ಲಿ ಎ ಬಿ ಅಂದರೆ 2 + 3 ಆಗುತ್ತೆ. 2 + 3 ಈಕ್ವಲ್ಸ್ ಏನಾಯಿತು? 2/5 ಆಯಿತು. ಆದ್ದರಿಂದ ಎ ಪಿ ಈಕ್ವಲ್ಸ್ ಏನಾಯಿತು? ಇಲ್ಲಿ ಎ ಬಿಯನ್ನು ಮೇಲ್ಭಾಗಕ್ಕೆ ಕಳಿಸಿದರೆ 2/5 ಎ ಬಿ ಆಗುತ್ತೆ. ಇದನ್ನು 1 ಅಂತ ಇಟ್ಕೊಳ್ಳೋಣ. ಹಾಗೆ ಇಲ್ಲಿ ಸಿ ಕ್ಯೂ ಬೈ ಸಿ ಡಿ ಮಾಡ್ಕೊಳ್ಳೋಣ. ಸಿ ಕ್ಯೂ ಬೈ ಸಿ ಡಿ ಏನಾಗುತ್ತೆ? 1/1 + 4 ಆಯಿತು ಈಕ್ವಲ್ಸ್ 1/5 ಆಯಿತು. ಸಿ ಡಿ ಈಕ್ವಲ್ಸ್ ಏನಾಗುತ್ತೆ? ಸಿ ಕ್ಯೂ ಈಕ್ವಲ್ಸ್ ಏನಾಗುತ್ತೆ? ಸಿ ಕ್ಯೂ ಈಕ್ವಲ್ಸ್ 1/5 ಸಿ ಡಿ ಆಗುತ್ತೆ. ಇಲ್ಲಿ ಎ ಬಿ ಈಕ್ವಲ್ಸ್ ಸಿ ಡಿ ಇರೋದ್ರಿಂದ ನಾವು ಇದನ್ನು ಕೂಡ ಏನು ಬರೆಯೋಣ? ಎ ಬಿ ಅಂತಲೇ ಬರೆಯೋಣ. ಏನಾಗುತ್ತೆ? ಸಿ ಕ್ಯೂ ಈಕ್ವಲ್ಸ್ 1/5 ಎ ಬಿ. ಇದನ್ನು 2 ಅಂತ ಇಟ್ಕೊಳ್ಳೋಣ. ಯಾಕೆ ಅಂತಂದರೆ
ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ. ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು. ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು. ಈಗ ನಾವು ಎರಡು ತ್ರಿಭುಜಗಳನ್ನು ತಗೊಳ್ಳೋಣ. ಯಾವ ಎರಡು ತ್ರಿಭುಜಗಳು? ತ್ರಿಭುಜ ಎ ಒ ಪಿ ಮತ್ತು ತ್ರಿಭುಜ ಸಿ ಒ ಕ್ಯೂ ಬರ್ಕೊಳ್ಳೋಣ. ತ್ರಿಭುಜ ಎ ಒ ಪಿ ಮತ್ತು ತ್ರಿಭುಜ ಸಿ ಒ ಕ್ಯೂಗಳಲ್ಲಿ ಇಲ್ಲಿ ಕೋನ ಒ ಎ ಪಿ ಈಕ್ವಲ್ಸ್ ಕೋನ ಒ ಸಿ ಕ್ಯೂ ಆಗುತ್ತೆ. ಕೋನ ಒ ಎ ಪಿ ಇಸ್ ಈಕ್ವಲ್ಸ್ ಟು ಕೋನ ಒ ಸಿ ಕ್ಯೂ ಆಗುತ್ತೆ. ನಾವು ಅದನ್ನು ಬರೆಯೋಣ. ಕೋನ ಒ ಎ ಪಿ ಇಸ್ ಈಕ್ವಲ್ಸ್ ಟು ಕೋನ ಒ ಎ ಪಿ ಇಸ್ ಈಕ್ವಲ್ಸ್ ಟು ಕೋನ ಒ ಸಿ ಕ್ಯೂ. ಹಾಗೆ ಕೋನ ಎ ಪಿ ಒ ಇಸ್ ಈಕ್ವಲ್ಸ್ ಟು ಕೋನ ಸಿ ಕ್ಯೂ ಒ. ಕೋನ ಎ ಪಿ ಒ ಇಸ್ ಈಕ್ವಲ್ಸ್ ಟು ಕೋನ ಸಿ ಕ್ಯೂ ಒ. ಇವೆರಡಕ್ಕೂ ಒಂದೇ ಕಾರಣ ಕೊಡೋಣ. ಏನದು? ಇವು ಪರ್ಯಾಯ ಕೋನಗಳಾಗ್ತವೆ. ಇಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತದ್ರಿಂದ ಎ ಪಿ ಮತ್ತು ಕ್ಯೂ ಸಿಗಳು ಸಮಾಂತರವಾಗಿರ್ತವೆ. ಸಮಾಂತರ ಬಾಹುಗಳನ್ನು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಸಮವಾಗಿರ್ತವೆ. ಅದಕ್ಕಾಗಿ ಕೋನ ಇಲ್ಲಿ ನಾವು ಕಾರಣ ಏನು ಬರೆಯೋಣ? ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳು. ಎರಡು ಜೊತೆ ಅನುರೂಪ ಬಾಹುಗಳು ಸಮ ಅಂತ ಸಿಕ್ಕ ಮೇಲೆ ನಾವು ನೇರವಾಗಿ ಏನು ಬರಿಬೋದು? ತ್ರಿಭುಜ ಎ ಒ ಪಿ ಸಮರೂಪಿ ತ್ರಿಭುಜ ಸಿ ಒ ಕ್ಯೂ. ತ್ರಿಭುಜ ಎ ಒ ಪಿ ಸಮರೂಪಿ ತ್ರಿಭುಜ ಸಿ ಒ ಕ್ಯೂ. ಇದಕ್ಕೆ ಕಾರಣ ಏನು? ಕೋಕೋ ನಿರ್ಧಾರಕ ಗುಣ. ಕೋಕೋ ನಿರ್ಧಾರಕ ಗುಣ. ಈಗ ನಾವು ಅನುಪಾತವನ್ನು ಬರೆಯೋಣ. ನಮಗೆ ಇಲ್ಲಿ ಏನು ಸಾಧಿಸಬೇಕಾಗಿದೆ? ನಾವು ಒ ಎ ಇಸ್ ಈಕ್ವಲ್ಸ್ ಟು 2 ಇಂಟು ಒ ಸಿ ಅಂತ ಸಾಧಿಸಬೇಕಾಗಿದೆ. ಒ ಎ ಬೈ ಒ ಸಿ ಬೇಕಾಗಿದೆ ನಮಗೆ. ಇಲ್ಲಿ ಎ ಪಿ ಬೈ ಸಿ ಕ್ಯೂ ಇಸ್ ಈಕ್ವಲ್ಸ್ ಟು ಎ ಪಿ ಬೈ ಸಿ ಕ್ಯೂ ಈಕ್ವಲ್ಸ್ ಎ ಪಿ ಬೈ ಸಿ ಕ್ಯೂ ಈಕ್ವಲ್ಸ್ ಒ ಪಿ ಬೈ ಒ ಕ್ಯೂ ಅಥವಾ ಎ ಒ ಬೈ ಸಿ ಒ ಬರೆಯೋಣ. ಸಾಕಾಗುತ್ತೆ ಅಷ್ಟೇ. ನಮಗೆ ಬೇಕಾಗಿರೋದು ಎ ಒ ಬೈ ಸಿ ಒ. ಇಲ್ಲಿ ಎ ಪಿ ಬೈ ಸಿ ಕ್ಯೂ. ಎ ಪಿ ಅಂದರೆ ಏನು ಬರೆಯೋಣ? ಎ ಪಿ ಅಂದರೆ 2/5 ಎ ಬಿ ಅಂತ ಬರೆಯೋಣ. 2/5 ಎ ಬಿ. ಹಾಗೆ ಸಿ ಕ್ಯೂ ಅಂತಂದರೆ 1/5 ಎ ಬಿ ಬರೆಯೋಣ. 1/5 ಎ ಬಿ ಈಕ್ವಲ್ಸ್ ಎ ಒ ಬೈ ಸಿ ಒ ಆಗುತ್ತೆ. ಇಲ್ಲಿ ಎ ಬಿ ಕ್ಯಾನ್ಸಲ್ ಆಗುತ್ತೆ. ಇದಕ್ಕೆ ಕಾರಣ ಏನು ಬರೀತೀರಾ? ನಿಮಗೆ 2/AB ಎ ಪಿ ಈಕ್ವಲ್ಸ್ 2/AB 1ರಿಂದ ಸಿಕ್ಕಿದೆ 1, ಮತ್ತು ಸಿ ಕ್ಯೂ ಈಕ್ವಲ್ಸ್ 1/AB 2ರಿಂದ ಸಿಕ್ಕಿದೆ 1 ಮತ್ತು 2ರಿಂದ 1 ಮತ್ತು 2ರಿಂದ. ಇಲ್ಲಿ ಎ ಬಿ ಕ್ಯಾನ್ಸಲ್ ಆಯಿತು. ಉಳ್ಕೊಂಡಿರೋದೇನು? 2/5. ಇದನ್ನು ಇಂಟು ಹಾಕಿಬಿಟ್ಟು ಇದರ ವ್ಯುತ್ಕ್ರಮವನ್ನು ಬರೆಯೋಣ. ಏನಾಯಿತು? 5/1 ಆಗುತ್ತೆ. 5/1/5 ಅಂತಂದರೆ 2/5 ಇಂಟು 5/1. ನಾವು ವ್ಯುತ್ಕ್ರಮವನ್ನು ತೊಗೋಬೇಕು. ಈಕ್ವಲ್ಸ್ ಎ ಒ ಬೈ ಸಿ ಒ ಆಗುತ್ತೆ. 5 ಕ್ಯಾನ್ಸಲ್ ಆಗುತ್ತೆ. ನಿಮಗೇನು ಸಿಕ್ತು? 2/1 ಈಕ್ವಲ್ಸ್ ಎ ಒ ಬೈ ಸಿ ಒ ಸಿಗುತ್ತೆ. 2 ಇಂಟು ಸಿ ಒ ಈಸ್ ಈಕ್ವಲ್ಸ್ ಟು ಎ ಒ ಇಂಟು 1 ಆಗುತ್ತೆ.
2 ಇಂಟು ಸಿ ಒ ಈಕ್ವಸ್ ಎ ಒ ಇಂಟು 1 ಅಥವಾ ಎ ಒ ಈಕ್ವಸ್ 2 ಸಿ ಒ ಸಿಕ್ತು. 49ನೇ ಪ್ರಶ್ನೆ, ಚಿತ್ರದಲ್ಲಿ ಎ ಬಿ ಮತ್ತು ಸಿಗಳು ಕ್ರಮವಾಗಿ ಒ ಪಿ ಒ ಕ್ಯೂಗಳ ಮೇಲಿನ ಬಿಂದುಗಳಾಗಿವೆ. ಎ ಬಿ ಸಮಾಂತರ ಪಿ ಕ್ಯೂ ಮತ್ತು ಎ ಸಿ ಸಮಾಂತರ ಪಿ ಆರ್ ಆದಾಗ ಬಿ ಸಿ ಸಮಾಂತರ ಕ್ಯೂ ಆರ್ ಎಂದು ತೋರಿಸಿ. ಇಲ್ಲಿ ನಾವು ಬಿ ಸಿ ಸಮಾಂತರ ಕ್ಯೂ ಆರ್ ಅಂತ ತೋರಿಸ್ಬೇಕಾಗಿದೆ. ಇದು ತೋರಿಸೋಕ್ಕಿಂತ ಮೊದಲು ಅವ್ರೇನು ಕೊಟ್ಟಿದ್ದಾರೆ, ಇಲ್ಲಿ ಎ ಬಿ ಸಮಾಂತರ ಪಿ ಕ್ಯೂ ಅಂತ ಕೊಟ್ಟಿದ್ದಾರೆ. ಎ ಬಿ ಸಮಾಂತರ ಪಿ ಕ್ಯೂ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಎ ಸಿ ಸಮಾಂತರ ಪಿ ಆರ್ ಅಂತ ಕೊಟ್ಟಿದ್ದಾರೆ. ನಾವು ಸಾಧಿಸಬೇಕಾಗಿದ್ದು ಬಿ ಸಿ ಸಮಾಂತರ ಕ್ಯೂ ಆರ್ ಅಂತ. ಇಲ್ಲಿ ನಾವು ಮೊದಲಿಗೆ ತ್ರಿಭುಜ ಒ ಪಿ ಕ್ಯೂ ಅನ್ನು ತಗೊಂಡು ತೇಲ್ಸನ ಪ್ರಮೇಯವನ್ನು ಅಪ್ಲೈ ಮಾಡೋಣ. ಏನಾಗುತ್ತೆ ಅವಾಗ, ಇಲ್ಲಿ ತೇಲ್ಸನ ಪ್ರಮೇಯದ ಪ್ರಕಾರ ಒ ಎ ಬೈ ಎ ಪಿ ಈಕ್ವಲ್ಸ್ ಒ ಬಿ ಬೈ ಬಿ ಕ್ಯೂ ಆಗುತ್ತೆ. ಅದನ್ನು ಒಂದು ಅಂತ ತೊಗೊಳ್ಳೋಣ. ಹಾಗೆಯೇ ಈ ತ್ರಿಭುಜ ತೊಗೊಳ್ಳೋಣ. ಯಾವ ತ್ರಿಭುಜ? ಒ ಪಿ ಆರ್ ತ್ರಿಭುಜ ತೊಗೊಳ್ಳೋಣ. ಒ ಪಿ ಆರ್ ತ್ರಿಭುಜದಲ್ಲಿ ಏನಾಗುತ್ತೆ, ಇಲ್ಲಿ ಒ ಎ ಬೈ ಎ ಪಿ ಈಸ್ ಈಕ್ವಲ್ಸ್ ಟು ಒ ಸಿ ಬೈ ಸಿ ಆರ್ ಆಗುತ್ತೆ. ಇಲ್ಲಿ ಎರಡೂ ಕಡೆಗೆ ನಿಮಗೆ ಒಂದು ಸಾಮಾನ್ಯ ಅನುಪಾತ ಸಿಗುತ್ತೆ. ಯಾವುದದು? ಒ ಎ ಬೈ ಒ ಪಿ ಅನ್ನುವಂತಹ ಒಂದು ಸಾಮಾನ್ಯ ಸಿಗುತ್ತೆ. ಅಂದರೆ ಒ ಬಿ ಬೈ ಬಿ ಕ್ಯೂ ಈಸ್ ಈಕ್ವಲ್ಸ್ ಟು ಒ ಎ ಬೈ ಎ ಪಿ. ಅದೇ ಅನುಪಾತ ಒ ಎ ಬೈ ಎ ಪಿಗೆ ಈ ಅನುಪಾತ ಅಂದರೆ ಒ ಸಿ ಬೈ ಸಿ ಆರ್ ಕೂಡ ಸಮ ಇರುತ್ತೆ. ಆದ್ದರಿಂದ ನಾವೇನು ತಗೋಬೋದು, ಒ ಬಿ ಬೈ ಬಿ ಕ್ಯೂ ಈಸ್ ಈಕ್ವಲ್ಸ್ ಟು ಒ ಸಿ ಬೈ ಸಿ ಆರ್ ಅಂತ ತಗೋಬೋದು. ಇಲ್ಲಿ ಈ ತ್ರಿಭುಜದಲ್ಲಿ ಒ ಬಿ ಬೈ ಬಿ ಕ್ಯೂ ಈಸ್ ಈಕ್ವಲ್ಸ್ ಟು ಒ ಸಿ ಬೈ ಸಿ ಆರ್ ಬಂದಿರೋದ್ರಿಂದ ತೇಲ್ಸನ ಪ್ರಮೇಯದ ವಿಲೋಮ ಪ್ರಮೇಯದ ಪ್ರಕಾರ ನಾವೇನು ತಗೋಬೋದು, ಬಿ ಸಿ ಬೈ ಕ್ಯೂ ಆರ್ ಅಂತ ತೊಗೋಬೋದು. ಬಿ ಸಿ ಸಮಾಂತರ ಕ್ಯೂ ಆರ್ ಅಂತ ತೊಗೋಬೋದು. ಬಿ ಸಿ ಸಮಾಂತರ ಕ್ಯೂ ಆರ್. ಈಗ ನಾವು ಮೊದಲಿಗೆ ತ್ರಿಭುಜ ಒ ಪಿ ಕ್ಯೂ ಅಂತ ತೊಗೊಳ್ಳೋಣ ಮತ್ತು ತೇಲ್ಸನ ಪ್ರಮೇಯವನ್ನು ಅಪ್ಲೈ ಮಾಡೋಣ. ತ್ರಿಭುಜ ಒ ಪಿ ಕ್ಯೂನಲ್ಲಿ ತ್ರಿಭುಜ ಒ ಪಿ ಕ್ಯೂನಲ್ಲಿ ಯಾವುದು ಸಮಾಂತರ? ಯಾವುದು? ಎ ಬಿ ಸಮಾಂತರ ಪಿ ಕ್ಯೂ. ಇಲ್ಲಿ ಎ ಬಿ ಸಮಾಂತರ ಪಿ ಕ್ಯೂ. ತೇಲ್ಸನ ಪ್ರಮೇಯದ ಪ್ರಕಾರ ಏನಾಗುತ್ತೆ, ಒ ಎ ಬೈ ಎ ಪಿ ಈಕ್ವಲ್ಸ್ ಒ ಬಿ ಬೈ ಬಿ ಕ್ಯೂ ಆಗುತ್ತೆ. ಅದನ್ನು ಬರೆಯೋಣ. ಒ ಎ ಬೈ ಎ ಪಿ ಈಕ್ವಲ್ಸ್ ಒ ಬಿ ಬೈ ಬಿ ಕ್ಯೂ. ಇದನ್ನು ಒಂದು ಅಂತ ಇಟ್ಕೊಳ್ಳೋಣ. ಕಾರಣ ಏನು? ತೇಲ್ಸನ ಪ್ರಮೇಯ. ಹಾಗೆ ಈ ತ್ರಿಭುಜ ತಗೊಳ್ಳೋಣ. ಯಾವ ತ್ರಿಭುಜ? ತ್ರಿಭುಜ ಒ ಪಿ ಆರ್ ಅನ್ನು ತಗೊಳ್ಳೋಣ. ತ್ರಿಭುಜ ಒ ಪಿ ಆರ್ ಬರೆಯೋಣ. ಏನನ್ನ? ತ್ರಿಭುಜ ಒ ಪಿ ಆರ್ನಲ್ಲಿ ತ್ರಿಭುಜ ಒ ಪಿ ಆರ್ನಲ್ಲಿ ಯಾವುದು ಸಮಾಂತರ? ಯಾವುದು? ಎ ಸಿ ಸಮಾಂತರ ಪಿ ಆರ್ ಕೊಟ್ಟಿದ್ದಾರೆ ಅವರು. ಎ ಸಿ ಸಮಾಂತರ ಪಿ ಆರ್ ಅಂತ ಕೊಟ್ಟಿದ್ದಾರೆ. ಎ ಸಿ ಸಮಾಂತರ ಪಿ ಆರ್, ಎ ಸಿ ಸಮಾಂತರ ಪಿ ಆರ್. ಮತ್ತು ತೇಲ್ಸನ ಪ್ರಮೇಯದ ಪ್ರಕಾರ ಏನಾಗುತ್ತೆ, ಒ ಎ ಬೈ ಎ ಪಿ, ಒ ಎ ಬೈ ಎ ಪಿ ಈಕ್ವಲ್ಸ್ ಒ ಸಿ ಬೈ ಸಿ ಆರ್, ಒ ಸಿ ಬೈ ಸಿ ಆರ್. ಇದನ್ನು 2 ಅಂತ ಇಟ್ಕೊಳ್ಳೋಣ. ಇದಕ್ಕೂ ಕಾರಣ ಏನು, ತೇಲ್ಸನ ಪ್ರಮೇಯ.
ಇಲ್ಲಿ ಎರಡರಲ್ಲಿಯೂ ಎಡಭಾಗವನ್ನು ನೋಡಿ, ಎರಡು ಸೇಮ್ ಇದೆ. ಎಡಭಾಗ ಸೇಮ್ ಇದ್ದಾಗ ಬಲಭಾಗ ಈಕ್ವಲ್ ಆಗಲೇಬೇಕು. ಥಿಂಗ್ಸ್ ವಿಚ್ ಆರ್ ಈಕ್ವಲ್ಸ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಒಂದೇ ಅಂಶಕ್ಕೆ ಸಮನಾದ ಅಂಶಗಳು ಸಮನಾಗಿರುತ್ತವೆ. ಇಲ್ಲಿ ಒಂದೇ ಅಂಶ ಯಾವುದು? ಓ ಎ ಬೈ ಎ ಪಿ. ಓ ಎ ಬೈ ಎ ಪಿ ಎನ್ನುವಂಥ ಒಂದೇ ಒಂದು ಅಂಶಕ್ಕೆ ಇಲ್ಲಿ ಒ ಬಿ ಬೈ ಬಿ ಕ್ಯೂ ಮತ್ತು ಒ ಸಿ ಬಾರ್ ಸಿ ಆರ್ಗಳು ಸರಿ ಇರೋದ್ರಿಂದ, ಸಮ ಇರೋದ್ರಿಂದ ಒಂದೇ ಅಂಶ ಒ ಎ ಬೈ ಎ ಪಿಗೆ ಒ ಬಿ ಬೈ ಬಿ ಕ್ಯೂ ಮತ್ತು ಒ ಸಿ ಬೈ ಸಿ ಆರ್ ಎನ್ನುವ ಎರಡು ಅಂಶಗಳು ಸಮನಾಗಿರೋದ್ರಿಂದ ಆ ಎರಡು ಅಂಶಗಳು ಅಂದರೆ ಯಾವುದು? ಒ ಬಿ ಬೈ ಬಿ ಕ್ಯೂ ಮತ್ತು ಒ ಸಿ ಬೈ ಸಿ ಆರ್ಗಳು ಸಮವಾಗಿರ್ತವೆ. ಅದಕ್ಕೆ ಬರೆಯೋಣ 1 ಮತ್ತು 2ರಿಂದ ಒ ಬಿ ಬೈ ಬಿ ಕ್ಯೂ ಈಕ್ವಲ್ಸ್ ಒ ಸಿ ಬೈ ಸಿ ಆರ್. ಈಗ ಒ ಬಿ ಬೈ ಬಿ ಕ್ಯೂ ಈಕ್ವಲ್ಸ್ ಒ ಸಿ ಬೈ ಸಿ ಆರ್ ಯಾವ ತ್ರಿಭುಜಕ್ಕೆ ಸಂಬಂಧಪಟ್ಟಿದ್ದು? ಒ ಕ್ಯೂ ಆರ್ ತ್ರಿಭುಜಕ್ಕೆ ಸಂಬಂಧಪಟ್ಟಿದ್ದು. ತ್ರಿಭುಜ ಒ ಕ್ಯೂ ಆರ್ನಲ್ಲಿ ಒ ಬಿ ಬೈ ಬಿ ಕ್ಯೂ ಈಕ್ವಲ್ಸ್ ಒ ಸಿ ಬೈ ಸಿ ಆರ್. ಆದ್ದರಿಂದ ಏನು ತಗೋಬೋದು ನೀವು? ಬಿ ಸಿ ಸಮಾಂತರ ಕ್ಯೂ ಆರ್. ಇದಕ್ಕೆ ರೀಸನ್ ಏನು? ತೇಲ್ಸನ ಪ್ರಮೇಯದ ಉಪಪ್ರಮೇಯ. ತೇಲ್ಸನ ಪ್ರಮೇಯದ ಉಪಪ್ರಮೇಯದ ಪ್ರಕಾರ ಎರಡು ಬಾಹುಗಳ ಅನುಪಾತಗಳು ಸಮವಾಗಿದ್ದರೆ, ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ಒಂದು ರೇಖೆಯು ಛೇದಿಸಿದರೆ ಅದು ಮೂರನೇ ರೇಖೆಗೆ ಸಮಾಂತರವಾಗಿರುತ್ತದೆ. ತೇಲ್ಸನ ಪ್ರಮೇಯದ ವಿಲೋಮ ಪ್ರಮೇಯ. ವಿಲೋಮ ಪ್ರಮೇಯ ನಮಗೆ ಬೇಕಾಗಿರೋದು ಸಿಕ್ತಿಲ್ಲ. ಬಿ ಸಿ ಸಮಾಂತರ ಕ್ಯೂ ಆರ್ ಅನ್ನೋದನ್ನು ಸಾಧಿಸಬೇಕಿತ್ತು, ನಾವು ಸಾಧಿಸಿದ್ವಿ. ಇದಕ್ಕೆ ತೇಲ್ಸನ ಪ್ರಮೇಯವನ್ನು ಎರಡು ತ್ರಿಭುಜಗಳಿಗೆ ಅನ್ವಯಿಸಿ ಆ ಸಿಕ್ಕಂತಹ ಸಮಾನುಪಾತಗಳನ್ನು ತಗೊಂಡು ತೇಲ್ಸನ ಪ್ರಮೇಯದ ವಿಲೋಮ ಪ್ರಮೇಯದ ಪ್ರಕಾರ ನಮಗೆ ಬೇಕಾದ ತ್ರಿಭುಜಕ್ಕೆ ನಾವು ಅನ್ವಯಿಸಿದರೆ ಬಿ ಸಿ ಸಮಾಂತರ. 50ನೇ ಪ್ರಶ್ನೆ. ತ್ರಿಭುಜ ಎ ಬಿ ಸಿಯ ಬಾಹುಗಳಾದ ಎ ಬಿ ಮತ್ತು ಬಿ ಸಿಗಳು ಹಾಗೂ ಮಧ್ಯರೇಖೆ ಎ ಡಿಯು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ನ ಬಾಹುಗಳಾದ ಪಿ ಕ್ಯೂ ಮತ್ತು ಕ್ಯೂ ಆರ್ ಹಾಗೂ ಮಧ್ಯರೇಖೆ ಪಿ ಎಂನೊಂದಿಗೆ ಸಮಾನುಪಾತ ಹೊಂದಿದ್ದರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸಿ. ಇಲ್ಲಿ ಎ ಬಿ, ಬಿ ಸಿ ಮತ್ತು ಎ ಡಿಗಳು ಪಿ ಕ್ಯೂ, ಕ್ಯೂ ಆರ್ ಮತ್ತು ಪಿ ಎಂಗಳೊಂದಿಗೆ ಸಮಾನುಪಾತವನ್ನು ಹೊಂದಿವೆ. ಅಂದರೆ ಏನರ್ಥ? ಎ ಬಿ ಬೈ ಪಿ ಕ್ಯೂ ಈಕ್ವಲ್ಸ್ ಬಿ ಸಿ ಬೈ ಕ್ಯೂ ಆರ್ ಈಕ್ವಲ್ಸ್ ಎ ಡಿ ಬೈ ಪಿ ಎಮ್ ಆಗಿದ್ದರೆ ಅಂತ ಅರ್ಥ. ಅಂದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ಎ ಬಿ ಬೈ ಪಿ ಕ್ಯೂ ಈಕ್ವಲ್ಸ್ ಬಿ ಸಿ ಬೈ ಕ್ಯೂ ಆರ್ ಈಕ್ವಲ್ಸ್ ಎ ಡಿ ಬೈ ಪಿ ಎಮ್ ಆಗಿದ್ದರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತ ನಾವು ಸಾಧಿಸಬೇಕಾಗಿದೆ. ಇದನ್ನು ಸಾಧಿಸಬೇಕಾದ್ರೆ ನಾವು ಯಾವುದಾದರೂ ಒಂದು ಸಮರೂಪತೆಯ ನಿರ್ಧಾರಕ ಗುಣವನ್ನು ಉಪಯೋಗಿಸಬೇಕು. ಕೋ ಬಾ ಅಥವಾ ಬಾ. ಅದನ್ನು ನಾವು ಉಪಯೋಗಿಸ್ಬೇಕಾದ್ರೆ ನಮಗೆ ಇಲ್ಲಿ 3 ಕೋನಗಳು ಸಮವಾಗಿರಬೇಕು. ಅದಕ್ಕೆ ಒಂದು ನಾವು ಪ್ರೂಫನ್ನು ಮಾಡಬೇಕಾಗತ್ತೆ. ಅಥವಾ ಬಾಗೆ ಮಾಡಬೇಕಂದ್ರೆ 3 ಬಾಹುಗಳು ಸಮಾನುಪಾತದಲ್ಲಿ ಇದ್ದಾವೆ ಅನ್ನೋದನ್ನು ತೋರಿಸ್ಬೇಕಾಗತ್ತೆ. ಇಲ್ಲಾಂದರೆ ಬಾ ಆದರೆ ಒಂದು ಕೋನ ಮತ್ತು 2 ಜೊತೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅನ್ನೋದನ್ನು ತೋರಿಸ್ಬೇಕಾಗತ್ತೆ. ಕೊಟ್ಟಿರೋದನ್ನು ನಾವಿಲ್ಲಿ ಉಪಯೋಗಿಸ್ಕೋಬೇಕು. ಇಲ್ಲಿ ಕೊಟ್ಟಿರೋದೇನು? ನಾವು ಅದನ್ನು ಮೊದಲಿಗೆ ಬರ್ಕೊಳ್ಳೋಣ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ಏನು ಕೊಟ್ಟಿದ್ದಾರೆ? ಎ ಬಿ ಬೈ ಪಿ ಕ್ಯೂ ಈಕ್ವಲ್ಸ್ ಎ ಬಿ ಬೈ ಪಿ ಕ್ಯೂ ಈಕ್ವಲ್ಸ್ ಬಿ ಸಿ ಬೈ ಕ್ಯೂ ಆರ್ ಬಿ ಸಿ ಬೈ ಕ್ಯೂ ಆರ್ ಈಕ್ವಲ್ಸ್ ಎ ಡಿ ಬೈ ಪಿ ಎಮ್.
ಇವೆರಡು ಮಧ್ಯರೇಖೆಗಳು. AD ಬೈ PM ಅಂತ ಕೊಟ್ಟಿದ್ದಾರೆ. ಮಧ್ಯರೇಖೆ ಅಂದ್ರೇನು? ತ್ರಿಭುಜದ ಬಾಹುವಿನ ಮಧ್ಯಬಿಂದುವನ್ನು ಅದರ ಅಭಿಮುಖ ಶೃಂಗಕ್ಕೆ ಸೇರಿಸುವಂತಹ ರೇಖೆ. ಇಲ್ಲಿ AD ಮಧ್ಯರೇಖೆ ಆಗಿದ್ದರೆ, AD ಇದು ಮಧ್ಯರೇಖೆ ಆಗಿದ್ದರೆ D ಮಧ್ಯಬಿಂದು ಆಗಿರುತ್ತೆ. D ಮಧ್ಯಬಿಂದುವನ್ನು, BCಯ ಮಧ್ಯಬಿಂದು Dಯನ್ನು Aಗೆ ಸೇರಿಸಿದಾಗ AD ಮಧ್ಯರೇಖೆ ಆಗುತ್ತೆ. ಅದೇ ರೀತಿಯಾಗಿ M ಇದು QR ಮಧ್ಯಬಿಂದು ಆಗಿರುತ್ತೆ. M ಅನ್ನು Pಗೆ ಸೇರಿಸಿದಾಗ, ಅದರ ಅಭಿಮುಖ ಶೃಂಗ Pಗೆ ಸೇರಿಸಿದಾಗ PM ಮಧ್ಯರೇಖೆ ಆಗಿರುತ್ತೆ. ಇಷ್ಟನ್ನು ನೀಡಿದೆ. ನಾವು ಏನನ್ನು ಸಾಧಿಸಬೇಕಾಗಿದೆ? ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಎಂದು ಸಾಧಿಸಬೇಕಿದೆ. ಅದಕ್ಕೆ ಕೊಟ್ಟಿರೋದನ್ನು ಮೊದಲಿಗೆ ಬರ್ಕೊಳ್ಳೋಣ. ಏನದು? AB ಬೈ PQ ಈಕ್ವಲ್ಸ್ BC ಬೈ QR ಈಕ್ವಲ್ಸ್ AD ಬೈ PM ಅಂತ ನಾವು ಬರ್ಕೊಳ್ಳೋಣ. AB ಬೈ PQ ಈಕ್ವಲ್ಸ್ BC ಬೈ QR ಈಕ್ವಲ್ಸ್ AD ಬೈ PM. ಇಲ್ಲಿ ನಾವು ಇದನ್ನು ಅರ್ಧ ಮಾಡೋಣ. ಅರ್ಧ, ಇದು ಕೂಡ ಅರ್ಧ ಮಾಡೋಣ. ಅವಾಗ ಏನಾಯಿತು? ಇಲ್ಲಿ ಇದನ್ನು ಅರ್ಧ ಮಾಡಿದರೆ ಏನಾಗುತ್ತೆ? ಇದನ್ನು 1 ಅಂತ ಇಟ್ಕೊಳ್ಳೋಣ. ಇಲ್ಲಿ AB ಬೈ PQನ ಹಾಗೆ ಬರೆಯೋಣ. AB ಬೈ PQವನ್ನು ಹಾಗೆ ಬರೆಯೋಣ. ಇಲ್ಲಿ ಅರ್ಧ BC ಅಂದರೆ BD ಆಗುತ್ತೆ. ಯಾಕಂತಂದರೆ D ಏನಿದೆ ಮಧ್ಯಬಿಂದು, BCಯ ಅರ್ಧ ಅಂತಂದರೆ BDನೂ ಆಗುತ್ತೆ, DCನೂ ಆಗುತ್ತೆ. ನಾವು BD ತಗೊಳ್ಳೋಣ. BD ಆಯಿತು. ಬೈ ಅರ್ಧ QR. ಅರ್ಧ QR ಅಂದರೆ QM. M ಇದು ಮಧ್ಯಬಿಂದು ಆಗಿರುತ್ತೆ. ಇವೆರಡು ಅರ್ಧಗಳಾಗಿರ್ತವೆ. ಒಂದು ಅರ್ಧ ತಗೊಳ್ಳೋಣ, QM ಅನ್ನು ತಗೊಳ್ಳೋಣ. QM ಆಗಿರುತ್ತೆ. ಈಕ್ವಲ್ಸ್ ಏನಾಯಿತು? AD ಬೈ PM ಆಯಿತು. ಇದಕ್ಕೆ ಏನು ಕಾರಣ ಬರೆಯೋಣ? ಇದಕ್ಕೆ ಕಾರಣ ಕೊಡಬೇಕು ನಾವು. ಯಾಕಂದರೆ M ಮತ್ತು Dಗಳು ಅಥವಾ D ಮತ್ತು Mಗಳು ಮಧ್ಯಬಿಂದುಗಳು. D ಮತ್ತು Mಗಳು ಮಧ್ಯಬಿಂದುಗಳು. ಯಾವುದರ ಮಧ್ಯಬಿಂದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. BC ಮತ್ತು QRಗಳ ಮಧ್ಯಬಿಂದುಗಳು. ಮಧ್ಯಬಿಂದುಗಳು. ಈಗ ಇಲ್ಲಿ AB ಬೈ PQ ಈಕ್ವಲ್ಸ್ BD ಬೈ QM ಇಸ್ ಈಕ್ವಲ್ಸ್ ಟು AD ಬೈ PM ಸಿಕ್ಕಿರೋದ್ರಿಂದ ಬಾಬಾ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಏನಾಗುತ್ತೆ? ನಮಗೇನು ಸಿಕ್ತು? AB ಬೈ PQ ಈಕ್ವಲ್ಸ್ BD ಬೈ QM ಈಕ್ವಲ್ಸ್ AD ಬೈ PM ಸಿಕ್ತು. ಇವು ಏನಾಗ್ತವೆ ಅಂತಂದರೆ ಈ ಎರಡು ತ್ರಿಭುಜಗಳ ಬಾಹುಗಳಾಗ್ತವೆ. ಆದ್ದರಿಂದ ನಾವೇನು ತಗೊಳ್ಳೋಣ ಇಲ್ಲಿ? ಆದ್ದರಿಂದ ತ್ರಿಭುಜ ABD ಸಮರೂಪಿ ತ್ರಿಭುಜ PQM ಅಂತ ತಗೊಳ್ಳೋಣ. ಇಲ್ಲಿ AB ಬೈ PQ ಈಕ್ವಲ್ಸ್ BD ಬೈ QM ಇಸ್ ಈಕ್ವಲ್ಸ್ ಟು AD ಬೈ PM ಸಿಕ್ಕಿರೋದ್ರಿಂದ ಬಾಬಾ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ನಾವೇನು ತಗೊಳ್ಳೋಣ? ತ್ರಿಭುಜ ABD ಸಮರೂಪಿ ತ್ರಿಭುಜ PQM ಅಂತ ತಗೊಳ್ಳೋಣ. ಬರೆಯೋಣ. ಆದ್ದರಿಂದ ತ್ರಿಭುಜ ABD ಸಮರೂಪಿ ತ್ರಿಭುಜ PQM ಯಾವ ನಿರ್ಧಾರಕ ಗುಣ? ಬಾಬಾ ನಿರ್ಧಾರಕ ಗುಣ. ಈಗ ನಾವು ಏನು ತಗೋಬೋದು? ಇಲ್ಲಿ ಕೋನಗಳು ಸಮ ಅಂತ ತಗೋಬೋದು. ಯಾಕಂತಂದರೆ ಈ ಎರಡೂ ತ್ರಿಭುಜಗಳು, ತ್ರಿಭುಜ ABD ಮತ್ತು ತ್ರಿಭುಜ PQMಗಳು ಸಮರೂಪಿಗಳಾಗಿರೋದ್ರಿಂದ ಅವುಗಳ ಅನುರೂಪ ಕೋನಗಳು ಸಮ ಆಗಿರುತ್ತೆ.
ಕೋನ ಬಿ ಸಮ ಕೋನ ಕ್ಯೂ ಅಂತ ನಾವು ತಗೋಬೋದು. ಅದಕ್ಕೆ ಬರೆಯೋಣ ಕೋನ ಬಿ ಈಕ್ವಲ್ಸ್ ಕೋನ ಕ್ಯೂ. ಕೋನ ಬಿ ಈಕ್ವಲ್ಸ್ ಕೋನ ಕ್ಯೂ. ಕಾರಣ ಏನು? ಸಮರೂಪ ತ್ರಿಭುಜಗಳ ಅನುರೂಪ ಕೋನಗಳು ಸಮವಾಗಿರ್ತವೆ. ಸಮರೂಪ ತ್ರಿಭುಜಗಳ ಅನುರೂಪ ಕೋನಗಳು. ಈಗ ನಾವು ಇವೆರಡು ತ್ರಿಭುಜಗಳನ್ನು ತಗೊಳ್ಳೋಣ. ಯಾವ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ಬರೆಯೋಣ. ಎ ಬಿ ಬೈ ಪಿ ಕ್ಯೂ ಈಕ್ವಲ್ಸ್ ಬಿ ಸಿ ಬೈ ಕ್ಯೂ ಆರ್. ಇದನ್ನು ಕೊಟ್ಟಿದ್ದಾರೆ ಅವರು, ದತ್ತದಲ್ಲಿದೆ. ಏನಿದೆ? ಎ ಬಿ ಬೈ ಪಿ ಕ್ಯೂ ಈಕ್ವಲ್ಸ್ ಬಿ ಸಿ ಬೈ ಕ್ಯೂ ಆರ್ ಅಂತ ಇದೆ. ಅದನ್ನು ಬರೆಯೋಣ. ಎ ಬಿ ಬೈ ಪಿ ಕ್ಯೂ ಈಕ್ವಲ್ಸ್ ಬಿ ಸಿ ಬೈ ಕ್ಯೂ ಆರ್. ಎ ಬಿ ಬೈ ಪಿ ಕ್ಯೂ ಈಕ್ವಲ್ಸ್ ಬಿ ಸಿ ಬೈ ಕ್ಯೂ ಆರ್. ಮತ್ತು ಕೋನ ಬರೆಯೋಣ. ಕೋನ ಬಿ ಈಕ್ವಲ್ಸ್ ಕೋನ ಕ್ಯೂ. ಇದು ದತ್ತ. ಇದನ್ನು ನಾವು ಸಾಧಿಸಿದ್ದೀವಿ. ನಮಗಿಲ್ಲಿ ಸಾಧಿಸುವಾಗ ಸಾಧಿಸಿದ್ವಿ. ನಾವೇ ಸಾಧಿಸಿದ್ದೀವಿ, ಅದನ್ನು ಸಾಧಿಸಿದೆ. ಅದಕ್ಕೇನು ಬರೆಯೋಣ? ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಯಾವ ನಿರ್ಧಾರಕ ಗುಣದ ಪ್ರಕಾರ ಆಗುತ್ತೆ? ಬಾಕೋಬಾ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ನಿರ್ಧಾರಕ ಗುಣ ಯಾವುದು? ಬಾಕೋಬಾ ನಿರ್ಧಾರಕ ಗುಣ. ಯಾಕಂದರೆ ಇಲ್ಲಿ ಬಾಹುಗಳು ಸಮಾನುಪಾತದಲ್ಲಿದ್ದಾವೆ ಮತ್ತು ಅವುಗಳಿಂದ ಉಂಟಾದ ಕೋನಗಳು ಕೂಡ ಸಮವಾಗಿದ್ದಾವೆ. ಬಾಕೋಬಾ ನಿರ್ಧಾರಕ ಗುಣ. ಕ್ವೆಶ್ಚನ್ ನಂಬರ್ 51. ಚಿತ್ರದಲ್ಲಿ ಪಿ ಎಸ್ ಬೈ ಎಸ್ ಕ್ಯೂ ಈಕ್ವಲ್ಸ್ ಪಿ ಟಿ ಬೈ ಟಿ ಆರ್ ಮತ್ತು ಕೋನ ಪಿ ಎಸ್ ಟಿ ಈಕ್ವಲ್ಸ್ ಕೋನ ಪಿ ಆರ್ ಕ್ಯೂ ಆದಾಗ ತ್ರಿಭುಜ ಪಿ ಕ್ಯೂ ಆರ್ ಒಂದು ಸಮದ್ವಿಬಾಹು ತ್ರಿಭುಜ ಎಂದು ಸಾಧಿಸಿ. ಸಮದ್ವಿಬಾಹು ತ್ರಿಭುಜ ಅಂತಂದರೆ ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮವಾಗಿದ್ದಾವೆ ಅಂತ ನಾವು ಪ್ರೂವ್ ಮಾಡಬೇಕು. ಸಮದ್ವಿಬಾಹು. ಇಲ್ಲಿ ನಾವು ಕೊಟ್ಟಿರುವಂತಹ ಪಿ ಎಸ್ ಬೈ ಎಸ್ ಕ್ಯೂ ಈಕ್ವಲ್ಸ್ ಪಿ ಟಿ ಬೈ ಟಿ ಆರ್ ಮತ್ತು ಕೋನ ಪಿ ಎಸ್ ಟಿ ಈಕ್ವಲ್ಸ್ ಕೋನ ಪಿ ಆರ್ ಕ್ಯೂ, ಈ ಎರಡು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ಇದನ್ನು ಸಮದ್ವಿಬಾಹು ತ್ರಿಭುಜ ಅಂತ ಸಾಧಿಸ್ಬೋದು. ಇಲ್ಲಿ ಏನನ್ನು ಕೊಟ್ಟಿದ್ದಾರೆ ಅವರು? ಪಿ ಎಸ್ ಬೈ ಎಸ್ ಕ್ಯೂ ಈಕ್ವಲ್ಸ್ ಪಿ ಟಿ ಬೈ ಟಿ ಆರ್ ಅಂದರೆ ಪಿ ಎಸ್ ಬೈ ಎಸ್ ಕ್ಯೂ ಈಕ್ವಲ್ಸ್ ಪಿ ಟಿ ಬೈ ಟಿ ಆರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ಗಳು ಸಮಾನುಪಾತದಲ್ಲಿ ಎಸ್ ಟಿಯಿಂದ ವಿಭಾಗಿಸಲ್ಪಟ್ಟಿದ್ದಾವೆ. ಯಾವುದೇ ಒಂದು ರೇಖೆಯು ತ್ರಿಭುಜದ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸಿದಾಗ ಆ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಇದು ಥೇಲ್ಸನ್ನ ಪ್ರಮೇಯದ ವಿಲೋಮ ಪ್ರಮೇಯ. ಅದಕ್ಕೆ ನಾವು ಬರೆಯೋಣ. ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಪಿ ಎಸ್ ಬೈ ಎಸ್ ಕ್ಯೂ ಈಕ್ವಲ್ಸ್ ಪಿ ಟಿ ಬೈ ಟಿ ಆರ್ ಇರೋದರಿಂದ ಎಸ್ ಟಿ ಸಮಾಂತರ ಕ್ಯೂ ಆರ್ ಅಂತ ಬರೆಯೋಣ. ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಏನು ಕೊಟ್ಟಿದ್ದಾರೆ? ಪಿ ಎಸ್ ಬೈ ಎಸ್ ಕ್ಯೂ
ಈಕ್ವಸ್ ಪಿ ಟಿ ಬೈ ಟಿ ಆರ್. ಪಿ ಟಿ ಬೈ ಟಿ ಆರ್ ಹೀಗೆ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಎಸ್ ಟಿ ಸಮಾಂತರ ಕ್ಯೂ ಆರ್ ಅಂತ ಆಗುತ್ತೆ. ಪಿ ಎಸ್ ಬೈ ಎಸ್ ಕ್ಯೂ ಈಕ್ವಲ್ಸ್ ಪಿ ಟಿ ಬೈ ಟಿ ಆರ್. ಪಿ ಟಿ ಬೈ ಟಿ ಆರ್ ಅಂದರೆ ಎಸ್ ಟಿ ರೇಖೆಯಿಂದ ಪಿ ಕ್ಯೂ ಮತ್ತು ಪಿ ಆರ್ಗಳು ಸಮಾನ ಅನುಪಾತದಲ್ಲಿ ವಿಭಾಗಿಸಲ್ಪಟ್ಟಾಗ ಈ ಎಸ್ ಟಿ ರೇಖೆಯು ಕ್ಯೂ ಆರ್ಗೆ ಸಮಾಂತರವಾಗಿರುತ್ತೆ. ಅದಕ್ಕೆ ನಾವೇನು ಬರೆಯೋಣ, ಇದು ದತ್ತ ಎಸ್ ಟಿ ಸಮಾಂತರ ಕ್ಯೂ ಆರ್. ಎಸ್ ಟಿ ಸಮಾಂತರ ಕ್ಯೂ ಆರ್. ಇದಕ್ಕೆ ಕಾರಣ ಏನು, ತೇಲ್ಸನ ಪ್ರಮೇಯದ ವಿಲೋಮ ಪ್ರಮೇಯ. ತೇಲ್ಸನ ಪ್ರಮೇಯದ ವಿಲೋಮ ಪ್ರಮೇಯ. ವಿಲೋಮ ಪ್ರಮೇಯ. ಇಲ್ಲಿ ಎಸ್ ಟಿ ಸಮಾಂತರ ಕ್ಯೂ ಆರ್ ಆಗಿರೋದ್ರಿಂದ ಏನಾಗುತ್ತೆ, ಕೋನ ಪಿ ಎಸ್ ಟಿ ಈಕ್ವಲ್ಸ್ ಕೋನ ಕ್ಯೂ ಆಗುತ್ತೆ. ಕೋನ ಪಿ ಎಸ್ ಟಿ ಈಕ್ವಲ್ಸ್ ಕೋನ ಕ್ಯೂ ಆಗುತ್ತೆ. ಅದನ್ನು ಬರೆಯೋಣ ನಾವು. ಕೋನ ಪಿ ಎಸ್ ಟಿ ಈಕ್ವಲ್ಸ್ ಏನಾಯಿತು, ಕೋನ ಕ್ಯೂ ಆಯಿತು. ಕ್ಯೂ ಅಂತಂದರೆ ಕೋನ ಪಿ ಕ್ಯೂ ಆರ್ ಆಯಿತು. ಇದನ್ನು 1 ಅಂತ ಇಟ್ಕೊಳ್ಳೋಣ. ಯಾಕೆ ಇವೆರಡು ಈಕ್ವಲ್ ಆಗುತ್ತೆ, ಇವು ಅನುರೂಪ ಕೋನಗಳಾಗ್ತವೆ. ಇಲ್ಲಿ ಎಸ್ ಟಿ ಸಮಾಂತರ ಕ್ಯೂ ಆರ್ ಇರೋದರಿಂದ ಪಿ ಕ್ಯೂ ಛೇದಕ ರೇಖೆಯಾಗಿದ್ದು ಇವೆರಡು ಅಂದರೆ ಕೋನ ಪಿ ಎಸ್ ಟಿ ಮತ್ತು ಕೋನ ಕ್ಯೂಗಳು ಅನುರೂಪ ಕೋನಗಳಾಗಿರೋದ್ರಿಂದ ಅವು ಸಮವಾಗಿರಬೇಕು. ಅಂದರೆ ಛೇದಕ ರೇಖೆಯು ಸಮಾಂತರ ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮವಾಗಿರ್ತವೆ. ಇವು ಅನುರೂಪ ಕೋನಗಳಾಗಿರೋದ್ರಿಂದ ಸಮವಾಗಿರ್ತವೆ. ಕಾರಣ ಏನು ಬರೆಯೋಣ, ಅನುರೂಪ ಕೋನಗಳು. ಅನುರೂಪ ಕೋನಗಳು. ಈಗ ನಮಗೆ ಕೊಟ್ಟಿರೋದೇನು, ಕೋನ ಪಿ ಎಸ್ ಟಿ ಯಾವುದಕ್ಕೆ ಸಮ ಇದೆ, ಈ ಕೋನವು ಈ ಕೋನಕ್ಕೆ ಸಮ ಇದೆ, ಕೋನ ಆರ್ಗೆ ಸಮ ಇದೆ. ಕೋನ ಪಿ ಎಸ್ ಟಿ ಇಸ್ ಈಕ್ವಲ್ಸ್ ಟು ಕೋನ ಆರ್. ಆರ್ ಅಂದರೆ ಯಾವ ಕೋನ, ಪಿ ಆರ್ ಕ್ಯೂ. ಪಿ ಆರ್ ಕ್ಯೂ ಅಂದರೆ ಕೋನ ಆರ್. ಕೋನ ಆರ್ ಇದನ್ನು ಕೊಟ್ಟಿದ್ದಾರೆ ಅವರು. ಏನು ಕೊಟ್ಟಿದ್ದಾರೆ, ಇದನ್ನು 2 ಅಂತ ಇಟ್ಕೊಳ್ಳೋಣ. ಇದಕ್ಕೆ ಕಾರಣ ಏನು, ದತ್ತದಲ್ಲಿ ಕೋನ ಪಿ ಆರ್ ಕ್ಯೂ ಅಂತ ಕೊಟ್ಟಿದ್ದಾರೆ. ನಾವು ಇಲ್ಲಿ ಏನು ಮಾಡಿದ್ದೀವಿ, ಪಿ ಆರ್ ಕ್ಯೂ ಬರೆಯೋ ಬದಲು ಕೋನ ಆರ್ ಅಂತ ಬರೆದ್ವಿ. ಕೋನ ಆರ್ ಅಂತಂದರೆ ಇಲ್ಲಿ ಪಿ ಆರ್ ಕ್ಯೂ ಕೋನ. ಇದು ದತ್ತ ಅವರು ಕೊಟ್ಟಿರುವಂತಹ ಅಂಶ. ಈಗ ಇಲ್ಲಿ ಪಿ ಎಸ್ ಟಿಗೆ ಕೋನ ಕ್ಯೂ ಮತ್ತು ಕೋನ ಆರ್ಗಳು ಸಮವಾಗಿರೋದ್ರಿಂದ ಬಲಭಾಗ ಸಮ ಆಗಬೇಕಾಯ್ತು. ಅಂದರೆ ಕ್ಯೂ ಮತ್ತು ಆರ್ಗಳು ಸಮ ಆಗಬೇಕಾಯ್ತು. ಫ್ರಾಮ್ ಫಸ್ಟ್ ಆ್ಯಂಡ್ ಸೆಕೆಂಡ್ 1 ಮತ್ತು 2ರಿಂದ 1 ಮತ್ತು 2ರಿಂದ 1 ಮತ್ತು 2ರಿಂದ ಏನಾಗಬೇಕು, ಆ್ಯಂಗಲ್ ಕ್ಯೂ ಈಕ್ವಲ್ಸ್ ಆ್ಯಂಗಲ್ ಆರ್. ಕೋನ ಕ್ಯೂ ಈಕ್ವಲ್ಸ್ ಕೋನ ಆರ್ ಆಗುತ್ತೆ. ಯಾಕೆ ಅಂತಂದರೆ ಸಮ ಅಂಶಕ್ಕೆ, ಪಿ ಎಸ್ ಟಿ ಎನ್ನುವಂತಹ ಸಮ ಅಂಶಕ್ಕೆ ಈ 2 ಅಂಶಗಳು ಸಮವಾಗಿರೋದ್ರಿಂದ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಸಮನಾಗಿರ್ತವೆ. ಒಂದೇ ಅಂಶ ಪಿ ಎಸ್ ಟಿ, ಇದಕ್ಕೆ ಕ್ಯೂ ಮತ್ತು ಆರ್ಗಳು ಸಮ ಇರೋದ್ರಿಂದ ಕ್ಯೂ ಮತ್ತು ಆರ್ಗಳು ಸಮವಾಗಿರಬೇಕು. ಆ್ಯಂಗಲ್ ಕ್ಯೂ ಈಕ್ವಲ್ಸ್ ಆ್ಯಂಗಲ್ ಆರ್. ಕೋನ ಕ್ಯೂ ಈಕ್ವಲ್ಸ್ ಕೋನ ಆರ್. ಇಲ್ಲಿ ನಾವು ತ್ರಿಭುಜವನ್ನು ಗಮನಿಸಿದರೆ ಇವೆರಡು ಈಕ್ವಲ್ ಬಂತು. ಹೀಗಿದ್ದಾಗ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳಾದ ಪಿ ಕ್ಯೂ ಮತ್ತು
ಪಿ ಆರ್ಗಳು ಸಮವಾಗಿರಬೇಕು. ಆದ್ದರಿಂದ ಏನು ಬರೆಯೋಣ? ಪಿ ಕ್ಯೂ ಈಕ್ವಸ್ ಪಿ ಆರ್. ಯಾಕೆ? ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮ ಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮ. ಇಲ್ಲಿ ಪಿ ಕ್ಯೂ ಈಕ್ವಲ್ಸ್ ಪಿ ಆರ್ ಇರೋದರಿಂದ ಎರಡು ಬಾಹುಗಳು ಸಮ ಅಂತಾಯಿತು. ಪಿ ಕ್ಯೂ ಮತ್ತು ಪಿ ಆರ್ಗಳು ಸಮ ಅಂತಾಯಿತು. ಅದಕ್ಕೆ ಏನಾಯಿತು? ಇದು ಸಮದ್ವಿಬಾಹು ತ್ರಿಭುಜ. ಆದ್ದರಿಂದ ತ್ರಿಭುಜ ಪಿ ಕ್ಯೂ ಆರ್ ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು